ಇತಿಹಾಸ ಪ್ರಸಿದ್ಧ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ವೈಭವ 2026 ಏಪ್ರಿಲ್ 16ರಿಂದ ಏಪ್ರಿಲ್ 20ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಿ ಮಾಧವ ಪೂಜಾರಿ ಹೇಳಿದ್ದಾರೆ. ದೇವಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 20ರಂದು ಬೆಳಿಗ್ಗೆ 9:15ಕ್ಕೆ ಶ್ರೀ ಮಹಾಲಿಂಗೇಶ್ವರ ದೇವರ ಪರಿಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ, ಕಲಾನ್ಯಾಸ, ಮಹಾಪೂಜೆ, ಪಲ್ಲಪೂಜೆ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಮಹಾ ಅನ್ನ ಸಂತರ್ಪಣೆ ಮತ್ತು ಸಂಜೆ 6 ಗಂಟೆಗೆ ಉತ್ಸವ ಬಲಿ, ಮಹಾರಂಗ ಪೂಜೆ, ಭೂತ ಬಲಿ ನಡೆಯಲಿದೆ ಎಂದರು. ಏಪ್ರಿಲ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಜೋಡುಕಟ್ಟೆಯಿಂದ ಸರ್ವಿಸ್ ನಿಲ್ದಾಣದ ಮೂಲಕ ಕ್ಷೇತ್ರ ತಲುಪಲಿದೆ. ಏಪ್ರಿಲ್ 16ರಿಂದ ಪ್ರತಿದಿನ ಸಂಜೆ 6:30ಕ್ಕೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 16ರಂದು ಶಿವಪ್ರೇರಣ ಸಹಸ್ರ ಕಂಠ ಗಾಯನ ಹಾಗೂ ರಾಘು ಮಾಸ್ಟ್ರು ತುಳು ನಾಟಕ, ಏಪ್ರಿಲ್ 17ರಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಹಾಗೂ ಶಿವದೂತ ಗುಳಿಗ ನಾಟಕ, 18ರಂದು ಶಿವಪ್ರೇರಣಾ ಚಿತ್ರಕಲಾ ಸ್ಪರ್ಧೆ ಹಾಗೂ ಸ್ಯಾಕ್ಸೋಫೋನ್ ವಾದನ ನೃತ್ಯ ವೈಭವ, 19ರಂದು ಮದರಂಗಿ ಮತ್ತು ರಂಗೋಲಿ ಸ್ಪರ್ಧೆ, ವೀಣಾ ನಾದೋತ್ಸವ, ಜಾನಪದ ವೈಭವ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು. ದೇವಳದ ದಕ್ಷಿಣ ಮತ್ತು ಪೂರ್ವ ಭಾಗದಲ್ಲಿರುವ 36 ಸೆನ್ಸ್ ಭೂಮಿಯನ್ನು ಸರ್ವರ ಸಹಕಾರದಿಂದ ಖರೀದಿಸಿ ದೇವರಿಗೆ ಭೂದಾನವಾಗಿ ಸಮರ್ಪಣೆ ಮಾಡಲು ಉದ್ದೇಶಿಸಿದ್ದು, ಚದರಡಿ 1ರ 2,000 ರೂಪಾಯಿನಂತೆ ಅಥವಾ ದೇವಳದ ಇರಿಸಿದ 101ರಿಂದ 5,000 ಒಳಗಿನ ಕೂಪನ್ ಸಂಖ್ಯೆಯನ್ನು ಖರೀದಿಸಿ ದಿನಂಪ್ರತಿ ಕಾಣಿಕೆಯನ್ನು ಸಂಗ್ರಹಿಸಿ 1 ವರ್ಷದ ಒಳಗಾಗಿ ದೇವಳಕ್ಕೆ ಹಿಂದಿರುಗಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕ ರಮೇಶ್ ಕಾಂಚನ್, ದೇವಸ್ಥಾನದ ಪ್ರಧಾನ ತಂತ್ರಿ ಪಿ ಶಶಿಕಾಂತ್ ತಂತ್ರಿ, ಪ್ರಧಾನ ಅರ್ಚಕ ಪಿ ವಾಸುದೇವ್ ಉಪಾಧ್ಯ, ವ್ಯವಸ್ಥಾಪನಾ ಸಮಿತಿ ಸದಸ್ಯರುಗಳಾದ ದಿನೇಶ್ ಪುತ್ರನ್, ಎಂ ಪ್ರಭಾಕರ್ ಶೆಟ್ಟಿ, ಶೇಖರ್ ಶೆಟ್ಟಿ, ಯು ಸುದೇಶ್ ಶೆಟ್, ರಾಜೇಶ್ ಬಿ, ವಿದ್ಯಾಲತಾ ಯು ಶೆಟ್ಟಿ, ಶಮಿತಾ ಎಸ್ ಭಂಡಾರಿ, ರವಿರಾಜ್ ಭಟ್ ಉಪಸ್ಥಿತರಿದ್ದರು. ಸದಸ್ಯರು ಅಲ್ಲದೆ ಪ್ರಾಮುಖ್ಯವಾಗಿ ದೇವಸ್ಥಾನ ಪ್ರಧಾನ ಅರ್ಚಕರು, ತಂತ್ರಿಗಳು ಇವರ ನೇತೃತ್ವದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಆಗಿದೆ. ಸಮಿತಿಯಾಗಿ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಆಯಾ ಕಟ್ಟಿನಲ್ಲಿ ಆ ಸಮಿತಿಯ ಸದಸ್ಯರಿಗೆ ನಾವು ನೀಡಿದ್ದರಿಂದ ಇಂದಿನ ದಿನ ನಮಗೆ ಬ್ರಹ್ಮಕಲಶೋತ್ಸವ ಮಾಡಲಿಕ್ಕೆ ಇನ್ನು ಕೇವಲ ಕೆಲವೇ ದಿನಗಳು ಬಾಕಿ ಇರುವುದು. 3-4 ದಿನದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವದ ಚಾಲನೆ ಪ್ರಾರಂಭ ಆಗ್ತದೆ. ಪ್ರಾಮುಖ್ಯವಾಗಿ ನಾವೀಗಾಗಲೇ 2013ರಲ್ಲಿ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಆಗಿದ್ದರೂ ಕೂಡ ನಮ್ಮ ದೇವರದ ತಂತ್ರಿಯವರು ಬ್ರಹ್ಮಕಲಶೋತ್ಸವವನ್ನು 12 ವರ್ಷಗಳಲ್ಲಿ ಮಾಡಬೇಕು ಎಂಬತಕ್ಕಂಥ ಅವರ ಮಾತಿನಂತೆ ಈ ನಮ್ಮ ವ್ಯವಸ್ಥಾಪನಾ ಸಮಿತಿ ಬ್ರಹ್ಮಕಲಶೋತ್ಸವಕ್ಕೆ ಕಾರ್ಯೋನ್ಮುಖವಾಗಿದೆ. ಇದು ನಮ್ಮ ಯೋಗ. ನಮ್ಮ ವ್ಯವಸ್ಥಾಪನಾ ಸಮಿತಿಯ 30 ಜನ ಸದಸ್ಯರು ಯಾರಿದ್ದೇವೆ, ಅಲ್ಲದೆ ನಮ್ಮ ಸಂಚಾಲಕರು, ನಮ್ದೆಲ್ಲ ಒಂದು ಮಹಾಲಿಂಗೇಶ್ವರ ದೇವರ ನಮಗೆ ಕೊಟ್ಟಂಥ ಒಂದು ವರದಾನ. ಈ ವರದಾನದಿಂದ ನಾವೀಗ ಸಮಿತಿಯೊಂದಿಗೆ ಹೋಗ್ತಾ ಇದ್ದೇವೆ. ಈಗಾಗಲೇ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಬ್ರಹ್ಮಕಲಶೋತ್ಸವದ ಕಚೇರಿ ಉದ್ಘಾಟನೆ ಆಗಿದೆ. ಅದಲ್ಲದೆ ಬ್ರಹ್ಮಕಲಶೋತ್ಸವದ ಲೋಗೋ ಉದ್ಘಾಟನೆ ಆಗಿದೆ. ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಉದ್ಘಾಟನೆ ಆಗಿದೆ. ಚಪ್ಪರ ಮುಹೂರ್ತ ಆಗಿದೆ. ಅಲ್ಲದೆ ಕಾಣಿಕೆ ಡಬ್ಬಿ, ಈ ಕಾಣಿಕೆ ಡಬ್ಬಿಯ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ದೇವಳದ ಅರ್ಚಕರು ಹೇಳಿದ ಹಾಗೆ ದೇವಸ್ಥಾನಕ್ಕೆ ನಮಗೆ ಒಂದು ಪಾರ್ಕಿಂಗಿನ ವ್ಯವಸ್ಥೆ ಇಲ್ಲ. ಕಳೆದ ಸಮಿತಿಯವರು ಇದರ ಬಗ್ಗೆ ಪ್ರಯತ್ನವನ್ನು ಮಾಡಿದರೂ ಕೂಡ ಅದನ್ನು ನಾವೀಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಪಾರ್ಕಿಂಗಿನ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕೆನ್ನತಕ್ಕಂಥ ನಮ್ಮದು ಒಂದೇ ಉದ್ದೇಶ. ಬಂದ ಭಕ್ತರು ರಸ್ತೆಯಲ್ಲಿ ಗಾಡಿ ನಿಲ್ಲಿಸಬಾರ್ದು, ಒಳಗೆ ಅವರಿಗೆ ಬರಬೇಕು. ಹಾಗಾಗಿ ನಾವು ದೇವಳದ ಎದುರು ಭಾಗದಲ್ಲಿರುವ 36 ಸೆನ್ಸ್ ಜಾಗವನ್ನು ಈಗಾಗಲೇ ನಾವು 1,55,00,000ಕ್ಕೆ ನಾವು ಮಾತುಕತೆಯನ್ನು ಮಾಡಿ 50 ಲಕ್ಷವನ್ನು ನಾವು ಈಗಾಗಲೇ ಅವರಿಗೆ ಮುಂಗಡವಾಗಿ ನೀಡಿದ್ದೇವೆ. ಇನ್ನು 1,05,00,000 ನಮಗೆ 1 ವರ್ಷದ ಒಳಗೆ, ಅಂದರೆ ನಾಡ್ದು ಬರುವ ಏಪ್ರಿಲ್ನ ಒಳಗೆ ನಾವು ಅದನ್ನು ಕೊಟ್ಟು ದೇವರಿಗೆ ಆ ಜಾಗವನ್ನು ಸಮರ್ಪಣೆ ಮಾಡಬೇಕಿರತಕ್ಕಂಥ ಒಂದು ದೊಡ್ಡ ಆಸೆ ನಮ್ಮ ಎಲ್ಲ ವ್ಯವಸ್ಥಾಪನಾ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯವರ ಒಂದು ಇಚ್ಛೆ. ಈ ರೀತಿಯಾಗಿ ಜಾಗವನ್ನು ಮಾಡಬೇಕಿರತಕ್ಕಂಥ ಒಂದು ಉದ್ದೇಶದಿಂದ ನಾವು ಈಗಾಗಲೇ ದೇವಾಲಯ ಶ್ರೀ ಬನ್ನಂಜೆ ದೇವಾಲಯಕ್ಕೆ ಮೂಲ ಹೆಸರು ಏನಂತ ಹೇಳಿದರೆ ತಾಳೆಕೋಟೆ ಎಂದು ಹೇಳುವಂಥ ದೇವಾಲಯ. ಹಾಗೆ ಮುಖ್ಯವಾಗಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದವರು ಮಧ್ವಾಚಾರ್ಯ ಸಮಗಾನಂತಹ ನಾರಾಯಣ ಪಂಡಿತಾಚಾರ್ಯರು
ತಮ್ಮ ಮಧ್ವವಿಜಯ ಗ್ರಂಥದಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಮಧ್ವಾಚಾರ್ಯರು ಸಣ್ಣ ಮಗು 4ನೇ ವರ್ಷದ ಮಗು ಇರುವಂತಹ ಸಂದರ್ಭ, ಕೊಡವಿನ ಕಾನನ ದೇವಾಲಯ ಅಂತ ಹೇಳಿದರೆ ಈಗಿರುವ ಶಂಕರನಾರಾಯಣ ದೇವಾಲಯಕ್ಕೆ ತಂದೆಯೊಟ್ಟಿಗೆ ಬಂದಂತಹ ಸಂದರ್ಭ, ಮಗು ಆ ದೇವಾಲಯದಿಂದ ತಪ್ಪಿಸಿಕೊಂಡು ಒಂದೇ ಮಗು ಈ ತಾಳೆಕೊಡೆ ದೇವಾಲಯಕ್ಕೆ ಬರ್ತಾನೆ. ಇಲ್ಲಿಂದ ಈ ಮಗು ಅನಂತೇಶ್ವರಕ್ಕೆ ಹೋಗಿರ್ತದೆ. ಅಲ್ಲಿ ಎಲ್ಲ ಹುಟ್ಟುವಾಗ ಮಗು ಇಲ್ಲದೆ ಎಲ್ಲುಂಟು ಹುಟ್ಟುವಾಗ ಕಡೆ ಮಗು ಅನಂತೇಶ್ವರದಲ್ಲಿ ಇರ್ತದೆ. ಅವಾಗ ಮಗು ಹತ್ರ ಕೇಳ್ತಾರಂತೆ, ನೀನು ಯಾಕೆ ಬಂದಿ? ಕಾನನ ಪ್ರದೇಶ, ಕಾಡು ಗುಡ್ಡೆಗಳಿರುವಂತಹ ಸ್ಥಳ, ಹೇಗೆ ಬಂದಿ? ನಾನು ಒಬ್ಬನೇ ಬರಲಿಲ್ಲ, ನನ್ನೊಟ್ಟಿಗೆ ಕೊಡವಲಿನ ಶಂಕರನಾರಾಯಣ ದೇವರು ನನ್ನನ್ನು ತಾಳೆಕೊಡೆ ದೇವಾಲಯದ ಮಹಾಲಿಂಗೇಶ್ವರ ದೇವಾಲಯಕ್ಕೆ ತಂದು ನನ್ನನ್ನು ಬಿಟ್ಟರು. ಇಲ್ಲಿಯ ಮಹಾಲಿಂಗೇಶ್ವರ ನನ್ನನ್ನು ಅನಂತೇಶ್ವರಕ್ಕೆ ತಂದು ಬಿಟ್ಟರು ಅಂತ ಹೇಳಿ ಮಗು ಹೇಳ್ತದೆ. ಈ ವಿಷಯ ಮಧ್ವೀಯ ಗ್ರಂಥದ 4ನೇ ಸರ್ಗದ 3ನೇ ಸರ್ಗದ 4ನೇ ಶ್ಲೋಕದಲ್ಲಿ ಈ ವಿಷಯ ಉಲ್ಲೇಖ ಆಗಿರ್ತದೆ. ಹಾಗೆ ತಾಳೆಕೊಡೆ ಇಲ್ಲಿ ಬನ್ನಂಜೆ ಹೆಸರು ಹೇಗೆ ಬರಲಿಕ್ಕೆ ಕಾರಣ ಅಂತ ಹೇಳಿದರೆ, ಈ ಬನ್ನಂಜೆ ಅಂತ ಹೇಳುವಂಥದ್ದು ತಾಳೆಕೊಡೆಯ ಸಮೂಹ ಇರುವಂಥ ಒಂದು ಸ್ಥಳ. ತಾಳೆಕೊಡೆ ಅಂದರೆ ಬನ್ನಂಗಾಯಿ, ತೆಂಗಿನಕಾಯಿ. ಅದನ್ನೇ ಕಾನನ ಅಂದರೆ ಮುಖ್ಯವಾಗಿ ನೈವೇದ್ಯಕ್ಕೆ ಕೃಷ್ಣನನ್ನು ಇನ್ನೊಂದು ಸಲ ಮಲ್ಪೆಯಿಂದ ಕೊಡಬಾಂಡೇಶ್ವರದಲ್ಲಿ ಗೋಪಿ ಹೆಂಡೆಗಿದ್ದ ಕೃಷ್ಣನನ್ನು ಮಧ್ಯಾಹ್ನ ಸಮಯ ತಕೊಂಡು ಬರುವಂತಹ ಸಂದರ್ಭ, ಮಧ್ಯಸ್ಥಳ ಇದು, ಮಧ್ಯಾಹ್ನ ಪೂಜೆಯ ಸಮಯ. ಇಲ್ಲಿ ತಂದು ಮಧ್ವಾಚಾರ್ಯರು ಪೂಜೆ ಮಾಡ್ತಾರೆ. ಆದರೆ ನೈವೇದ್ಯಕ್ಕೆ ಇಲ್ಲದ ಸಂದರ್ಭ, ಆವಾಗ ಒಂದು ಬನ್ನಂಗಾಯಿ ಇರ್ತದೆ. ಬನ್ನಂಗಾಯಿ ಅಂತ ಹೇಳಿದರೆ ಕೊಂಡವಲ್ಲ, ಅಥವಾ ತೆಂಗಿನಕಾಯಿ ಕೂಡ ಆ ಬಾವೆಯನ್ನು ಬನ್ನಂಗಾಯಿ ಅದನ್ನೇ ನೈವೇದ್ಯ ಮಾಡೋದ್ರಿಂದ ಬನ್ನಂಜೆ ಅಂತ ಹೇಳುವಂಥ ಹೆಸರು ಬಂತು ಅಂತ ಹೇಳಿ ಕೆಲವು ಉಲ್ಲೇಖಗಳೆಲ್ಲ ತಿಳಿಸ್ತಾರೆ. ಅದು ಅಲ್ಲದೆ ಈ ದೇವಾಲಯವನ್ನು ಖರಾಸುರ ಅಟ್ಟಾಸುರ ಅಂತ ಹೇಳುವಂಥ ರಾಕ್ಷಸರು ಪ್ರತಿಷ್ಠೆ ಮಾಡಿದ್ದು ಅಂತ ಹೇಳಿ ಸಹ್ಯಾದ್ರಿ ಖಂಡದಲ್ಲಿ ಈ ವಿಷಯ ಗೊತ್ತಾಗುತ್ತೆ. ಇನ್ನು ವಿಶೇಷ ಅಂತ ಹೇಳಿದರೆ 1000 ವರ್ಷ ಕೃಷ್ಣನ ಪ್ರತಿಷ್ಠೆ ಆಗಿ 800 ವರ್ಷ ಆಗಿದೆ. ಅದಕ್ಕಿಂತಲೂ ಪುರಾತನವಾದಂತಹ ದೇವಾಲಯ. ಇನ್ನು ಹೊರಗೊಂದು ಶಾಸನ ಉಂಟು, ಅದರಲ್ಲಿ ಅಳುಪ ವಂಶದ ರಾಜ ಈ ದೇವಾಲಯ